ಖಂಡನೆ. ಕಾಶ್ಮೀರ ಉಗ್ರರ ದಾಳಿಗೆ ಖಂಡನೆ. ಖಂಡನೆ 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 ಖಂಡನೆ. ಬುಡಕಟ್ಟು ಜಮಾತನ ವತಿಯಿಂದ ಖಂಡನೆ. ಬುಡಕಟ್ಟು ಜಮಾತನ ವತಿಯಿಂದ ಖಂಡನೆ. ನಿಲ್ಲಿಸಿ 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 ನಿಲ್ಲಿಸಿ. ಉಗ್ರ ಚಟುವಟಿಕೆ ನಿಲ್ಲಿಸಿ. ಉಗ್ರ ಚಟುವಟಿಕೆ ನಿಲ್ಲಿಸಿ. ನಿಲ್ಲಿಸಿ 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 ನಿಲ್ಲಿಸಿ. ಇಸ್ಲಾಮೋಫೋಬಿಯಾ ನಿಲ್ಲಿಸಿ. ಇಸ್ಲಾಮೋಫೋಬಿಯಾ ನಿಲ್ಲಿಸಿ. ಉಗ್ರರ ದಾಳಿಯಿಂದಾಗಿ ಹಲವು ಮಂದಿ ಸಾವನ್ನಪ್ಪಿದ್ದಾರೆ. ಈ ಒಂದು ಘಟನೆಯನ್ನು ನಮ್ಮ ಉಡಾಯಿಟ್ಟು ಸಾರ್ವಜನಿಕರು ಮುಸ್ಲಿಮರು ಎಲ್ಲರೂ ಕೂಡ ತೀವ್ರವಾಗಿ ನಾವು ಖಂಡಿಸ್ತೇವೆ. ಕಾರಣ ಇಸ್ಲಾಂ ಯಾವತ್ತೂ ಕೂಡ ಅಮಾಯಕರನ್ನು ಕೊಲ್ಲಲು ಪ್ರೇರೇಪಿಸುವುದಿಲ್ಲ, ಯಾವತ್ತೂ ಒಪ್ಪುವುದಿಲ್ಲ. ಪರಿಶುದ್ಧ ಕುರ್ಆನ್ ಕೂಡ ಇದರ ಬಗ್ಗೆ ಸ್ಪಷ್ಟವಾದಂತಹ ಉಲ್ಲೇಖವಿದೆ. ಯಾವ ಅಮಾಯಕರನ್ನು ವಿನಾಕಾರಣವಾಗಿ ಕೊಲ್ಲುವುದಾಗಲಿ, ಅವರನ್ನು ಕೊಲೆ ಮಾಡುವುದಾಗಲಿ, ಆಕ್ರಮಿಸುವುದಾಗಲಿ ಇಸ್ಲಾಂ ಯಾವತ್ತೂ ಪ್ರೋತ್ಸಾಹ ನೀಡುವುದಿಲ್ಲ. ಆ ರೀತಿ ಯಾರಾದರೂ ಅಮಾಯಕರನ್ನು ಕೊಂದರೆ ಸರ್ವ ಮನುಷ್ಯರನ್ನು ಕೊಂದಂತೆ ಎಂಬ ಕುರ್ಆನ್ ಸೂಕ್ತ ಹೇಳುತ್ತದೆ. ಆದ್ದರಿಂದ ಈ ಒಂದು ಕೊಲೆಯನ್ನು, ಈ ಒಂದು ದಾಳಿಯನ್ನು ತೀವ್ರವಾಗಿ ನಮ್ಮ ಜಮಾಅತ್ ಖಂಡಿಸುತ್ತದೆ. ಅದೇ ರೀತಿ ಅಂದು ದಾಳಿಯಲ್ಲಿ ಮಡಿದಂತಹ ಆ ಕುಟುಂಬಗಳಿಗೆ ನಾವೆಲ್ಲರೂ ಈ ಸಂದರ್ಭದಲ್ಲಿ ಜಮಾತರ ವತಿಯಿಂದ ಸಾಂತ್ವನವನ್ನು, ಕಂಬನಿಯನ್ನು ನುಡಿಯುತ್ತೇವೆ. ಅದೇ ರೀತಿ ಅಂದಿನ ದಾಳಿಗೆ ಈಡಾದ ಸಂದರ್ಭದಲ್ಲಿ ಅವರನ್ನು ರಕ್ಷಿಸಿದಂತಹ ಅದೆಷ್ಟೋ ಮುಸ್ಲಿಮರು, ಹಿಂದೂಗಳು, ಕ್ರೈಸ್ತರು, ಅಲ್ಲಿ ಸೇರಿದಂತಹ ಸಾರ್ವಜನಿಕರು ಎಲ್ಲರೂ ಕೂಡ ಅವರನ್ನು ರಕ್ಷಿಸಲು ಪಣ ತೊಟ್ಟಿದ್ದಾರೆ. ಹಾಗಿದ್ದರೂ ಕೂಡ ಕೆಲವು ಮಾಧ್ಯಮಗಳು, ಕೆಲವು ಪತ್ರಿಕೆಗಳು ನಿರಂತರವಾಗಿ ಮುಸ್ಲಿಮರನ್ನು, ಇಸ್ಲಾಮನ್ನು ಗುರಿಯಾಗಿಸಿ ಅಪಪ್ರಚಾರದಲ್ಲಿ ಮುಳುಗಿವೆ. ಮಾತ್ರವಲ್ಲ, ಮುಸ್ಲಿಮರನ್ನು ಕಟಕಟೆಯಲ್ಲಿ ಏನೋ ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಮುಚ್ಚಿಡಲು ಬೇಕಾಗಿ ಈ ಒಂದು ದಾಳಿಯನ್ನು ಮುಸ್ಲಿಮರ ಮೇಲೆ ಎತ್ತಿಕಟ್ಟಿ ರಕ್ಷಾ ಹೊಂದಲು ಪ್ರಯತ್ನ ಮಾಡುತ್ತಿರುವಾಗ ನಮ್ಮ ಉಲಾಯಿಬೆಟ್ಟು ಜಮಾಅತ್ ಈ ಒಂದು ಉಗ್ರರ ದಾಳಿಯನ್ನು ಖಂಡಿಸುತ್ತದೆ. ಅದೇ ರೀತಿ ಇಸ್ಲಾಮೋಫೋಬಿಯನ್ನು ಹರಡುವಂತ ಅದೇ ರೀತಿ ಪತ್ರಿಕೆಗಳು, ಟಿವಿ ಮಾಧ್ಯಮಗಳ ಆಂಕರ್ಗಳ ಕೆಲವೊಂದು ಆ ಒಂದು ಹೇಳಿಕೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಖಂಡಿಸುತ್ತಾ ಕೇಂದ್ರ ಸರ್ಕಾರವು ಇದನ್ನು ಸೂಕ್ತವಾಗಿ ತನಿಖೆ ನಡೆಸಿ ಯಾವ ಉಗ್ರರು ಎಲ್ಲಿಂದ ಬಂದರು, ಯಾವ ಸಂದರ್ಭದಲ್ಲಿ ಇದು ಆಗಿದೆ ಅದರ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಿ ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡಬೇಕು ಎಂದು ಈ ನಮ್ಮ ಉಲಾಯಿಬೆಟ್ಟು ಜಮಾತರ ವತಿಯಿಂದ ಆಗ್ರಹಿಸುತ್ತೇವೆ. ಅದೇ ರೀತಿ ಮುಂದೆಯೂ ಕೂಡ ನಮ್ಮ ದೇಶದ ಸರ್ವ ಜನಾಂಗದ ತೋಟ ಎಂಬಂತೆ ಸರ್ವ ಜನರಿಗೂ ಶಾಂತಿಯಿಂದ, ನೆಮ್ಮದಿಯಿಂದ, ಸೌಹಾರ್ದತೆಯಿಂದ ಬದುಕಿ ಬಾಳುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕೆಂದು ಇಲ್ಲಿನ ಎಲ್ಲಾ ಸರ್ಕಾರಗಳಲ್ಲಿ ವಿನಂತಿಸುತ್ತೇವೆ. ಮಾತ್ರವಲ್ಲ, ನಮಗೊಂದು ಆತಂಕ, ಒಂದು ಸಂಶಯ ವ್ಯಕ್ತವಾಗ್ತಾ ಇದೆ. ಇಲ್ಲಿನ ದೇಶಾದ್ಯಂತ ವಕ್ಫ್ ಕಾಯ್ದೆಯ ವಿರುದ್ಧ ಪ್ರತಿಭಟನೆ ನಡೆಯುತ್ತಿರುವಾಗ ಅದನ್ನು ಮರೆಮಾಚಬೇಕಾಗಿ ಕೆಲವೊಂದು ಗೂಢಶಕ್ತಿಗಳು ಯಾರು ಮಾಡಿದಂತಹ ನಡೆದ ತಂತ್ರವೋ ಎಂಬ ಸಂಶಯ ಕೂಡ ನಮಗೆ ಈ ಸಂದರ್ಭದಲ್ಲಿ ಆಗುತ್ತಿದೆ. ಆದ್ದರಿಂದ ಇದರ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಿ ಮಾಡಿದಂತಹ ನಮ್ಮ ದೇಶದ ಆ ಒಂದು ಪ್ರಜೆಗಳ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಈ ಜಮಾತರ ವತಿಯಿಂದ ನಾವು ಕೇಳಿಕೊಂಡು ಈ ಮುಖಾಂತರ ನಮ್ಮ ಪ್ರತಿಭಟನೆಯನ್ನು, ಉಗ್ರರು ಯಾರೇ ಆಗಿರಲಿ ಅವರಿಗೆ ಧರ್ಮವಿಲ್ಲ, ಉಗ್ರವಾದಿಗಳು ಮಾತ್ರ, ಅದು ಮುಸ್ಲಿಂ ಉಗ್ರವಾದಿ, ಹಿಂದೂ ಉಗ್ರವಾದಿ, ಕ್ರೈಸ್ತ ಉಗ್ರವಾದಿ, ಧರ್ಮದ ಲೇಪ ಹಚ್ಚದೆ ಉಗ್ರವಾದಿಯನ್ನು, ಭಯೋತ್ಪಾದಕರನ್ನು ಧರ್ಮ ಬಿಟ್ಟು ಅವರನ್ನು ಭಯೋತ್ಪಾದಕರು ಎಂದು ನಾವು ಎಲ್ಲರೂ ಕೂಡ, ಈ ದೇಶದ ಎಲ್ಲರೂ ಕೂಡ ಅವರನ್ನು ಭಯೋತ್ಪಾದಕರೆಂದು ಕರೆದು ಬಿಟ್ಟು ಯಾವುದೇ ರೀತಿಯಲ್ಲಿ ಒಂದು ಧರ್ಮದ ವಿರುದ್ಧ ಅದನ್ನು ಎತ್ತಿಕಟ್ಟಬಾರದೆಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಖಂಡನೆ ಖಂಡನೆ ಕಾಶ್ಮೀರ ಉಗ್ರರ ದಾಳಿಗೆ ಖಂಡನೆ. ಖಂಡನೆ ಉಲಾಯಿಬೆಟ್ಟು ಜಮಾತರ ವತಿಯಿಂದ ಖಂಡನೆ. ನಿಲ್ಲಿಸಿ ಉಗ್ರ ಚಟುವಟಿಕೆ ನಿಲ್ಲಿಸಿ. ಇಸ್ಲಾಮೋಫೋಬಿಯಾ ನಿಲ್ಲಿಸಿ. ಖಂಡನೆ ಕಾಶ್ಮೀರ ಉಗ್ರರ ದಾಳಿಗೆ ಖಂಡನೆ. ಉಲಾಯಿಬೆಟ್ಟು ಜಮಾತರ ವತಿಯಿಂದ ಖಂಡನೆ. ನಿಲ್ಲಿಸಿ ಉಗ್ರ ಚಟುವಟಿಕೆ ನಿಲ್ಲಿಸಿ.